ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ, ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿರುವ ಮತ್ತೊಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಯೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬನ್ನಿ, ನಮ್ಮ ಕೋಲಾರಮ್ಮ ದೇವಸ್ಥಾನ ಪಕ್ಕದ ರೋಡಿನಲ್ಲಿರುವ ಶ್ರೀ ಸೋಮೇಶ್ವರ ದೇವಸ್ಥಾನ ನೋಡಿ. ಇದು ಕೋಲಾರಮ್ಮ ದೇವಸ್ಥಾನ. ಕೋಲಾರಮ್ಮ ದೇವಸ್ಥಾನ ಬಿಟ್ಟು ಸ್ವಲ್ಪ ದೂರದಲ್ಲೇ ಇರುವ ದೇವಸ್ಥಾನ ಇದು ನಮ್ಮ ಸೋಮೇಶ್ವರ ದೇವಸ್ಥಾನ ನೋಡಿ. ಇದೇ ನಮ್ಮ ಕೋಲಾರ ನಗರದಲ್ಲಿರುವ ಸೋಮೇಶ್ವರ ದೇವಸ್ಥಾನ ನೋಡಿ. ಆಗಿನ ಕಾಲದಲ್ಲೇ ಯಾವ ಥರ ಕಟ್ಟಿದ್ದಾರೆ ಅಂತ. ಸೊ ಇದು ದೇವಸ್ಥಾನ ಮುಂಭಾಗದಲ್ಲಿರುವ ಗೋಪುರ ನೋಡ್ಬೋದು, ಯಾವ ಥರ ಕಟ್ಟಿದ್ದಾರೆ ಏನು ಅಂತ ನೋಡಿ. ಇಲ್ಲಿ ಸೋಮೇಶ್ವರ ದೇವಸ್ಥಾನ ಲೆಫ್ಟ್ ಸೈಡ್, ಕೋಲಾರಮ್ಮ ದೇವಸ್ಥಾನ ರೈಟ್ ಸೈಡ್. ಸೊ ನೋಡಿ, ಮುಂದೆ ಇರುವ ಗೋಪುರ ಇದು ದ್ವಾರ ಬಾಗಿಲು. ದೇವಸ್ಥಾನ ನೋಡ್ಬೋದು ಮುಂದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ದೇವಸ್ಥಾನದ ಬಗ್ಗೆ ಸ್ವಲ್ಪ ಪರಿಚಯ. ಸೊ ಇಲ್ಲಿ 2 ಬೋರ್ಡ್ ಹಾಕವ್ರೆ ದೇವಸ್ಥಾನದ ಬಗ್ಗೆ. ಸೊ ನೋಡಿ ಯಾವ ಥರ ಕಲೆ ಇದೆ ಅಂತ ಹೇಳ್ಬಿಟ್ಟು. ದ್ವಾರ ಬಾಗಿಲು ನೋಡಿ, ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ಕೆತ್ತನೆ ಆ ಕಾಲದಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಸೊ ದೇವಸ್ಥಾನ ಒಳಗಡೆ ಬರ್ತಾ ಇದ್ದಂಗೆ ನೋಡ್ಬೋದು ಒಂದು ಧ್ವಜಸ್ತಂಭ. ನಮಸ್ತೆ ಸ್ನೇಹಿತರೆ, ನಾವಿವಾಗ ಶ್ರೀ ಸೋಮನಾಥ ದೇವಾಲಯದಲ್ಲಿದ್ವಿ. ಸೊ ನೋಡ್ಬೋದು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ಸೊ ಆಗಿನ ಕಾಲದಲ್ಲಿ ಈ ಸುತ್ತಮುತ್ತ ಇರುವ ಬಂಡೆಗಳನ್ನೇ ಕೆತ್ತನೆ ಮಾಡಿರೋದು. ಸೊ ನೋಡಿ, ನಮ್ಮ ಹಿಂದೆ ದೇವಸ್ಥಾನ ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ನಮಸ್ತೆ ಸ್ನೇಹಿತರೆ, ನಾವು ಹೇಳ್ದಂಗೆ ಕೋಲಾರ ಜಿಲ್ಲೆಯಲ್ಲಿರುವ ಮತ್ತೊಂದು ದೇವಸ್ಥಾನ ಸೋಮನಾಥ ದೇವಾಲಯ ನೋಡಿ. ಸೋಮನಾಥ ದೇವಾಲಯ ಈ ಥರ ಇದೆ. ಸೊ ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಸೊ ಆಗಿನ ಕಾಲದಲ್ಲಿ ಯಾವ ಥರ ಸ್ಟ್ರಕ್ಚರ್ಸ್ ಇದ್ವು ಅಂತ ಇಂಜಿನಿಯರ್ಸು ಸೊ ನೋಡ್ಬೋದು. ನಮ್ಮ ದೇವಸ್ಥಾನದ ಬಗ್ಗೆ ಸ್ವಲ್ಪ ಪರಿಚಯ. ಸೋಮನಾಥ ದೇವಾಲಯ ಕೋಲಾರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಪರಿಚಯ. ಸೊ ನೀವು ಯಾರೇ ಬನ್ನಿ, ಸೊ ದೇವಸ್ಥಾನ ಎಷ್ಟು ಸ್ವಚ್ಛವಾಗಿದೆ ಎಂದು ನೋಡ್ಬೋದು. ಅಷ್ಟೇ ಸ್ವಚ್ಛವಾಗಿ ನೀವು ಕಾಪಾಡಬೇಕು. ಸೊ ಆಗಿನ ಶಿಲೆಗಳಲ್ಲಿ ಇಲ್ಲಿರೋ ಶಿಲೆಗಳೆಲ್ಲ ಬೇರೆ ಕಡೆಯಿಂದ ತರಿಸಿರೋದಲ್ಲ. ಸೊ ಇಲ್ಲಿ ಸುತ್ತಮುತ್ತ ಇರುವ ಕಲ್ಲುಗಳನ್ನು ಕೆತ್ತನೆ ಮಾಡಿರುವ ಶಿಲೆಗಳಿವೆಲ್ಲ. ಸೊ ನಮ್ಮ ಕೋಲಾರ ಬೆಟ್ಟದಲ್ಲಿರುವ ಇವೆಲ್ಲ ಶಿಲೆಗಳು ನೋಡಿ. ಆಗಿನ ಕಾಲದಲ್ಲಿ ಶಿಲೆಗಳು ಯಾವ ಥರ ಇದೆ ಅಂತ. ಇದು ಶಿವನ ಅವತಾರದಲ್ಲಿರುವ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು 14ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ನೋಡ್ಬೋದು. ಈ ದೇವಸ್ಥಾನ ವಿಜಯನಗರ ಶೈಲಿಯಲ್ಲಿ
ಕೆತ್ತನೆ ಆಗಿದೆ. ಸೊ ನೋಡ್ಬೋದು ಈ ದೇವಾಲಯ ನಾನು ಆಗಲೇ ಹೇಳಿದಾಗೆ ಸೊ ಬೇರೆ ಕಡೆಯಿಂದ ತರಿಸಿ ಮಾಡಿರುವ ಕಲ್ಲುಗಳೆಲ್ಲ ಇವೆ. ಇದು ನಮ್ಮ ಕೋಲಾರ ಬೆಟ್ಟದಲ್ಲಿ ಸಿಗಿರುವ ಕಲ್ಲುಗಳು. ಸೊ ನೋಡಿ ಇಷ್ಟು ಆಗಿನ ಕಾಲದಲ್ಲಿ ಇಷ್ಟು ಕಲಾಕೃತಿಯಾಗಿ ನಿರ್ಮಿಸಿದ್ದಾರೆ ಈ ದೇವಾಲಯವನ್ನು. ಇದು ಈ ದೇವಸ್ಥಾನದಲ್ಲಿರುವ ವಿಗ್ರಹ ನೋಡ್ಬೋದು. ಶಿವನ ವಿಗ್ರಹ ಯಾವ ಥರ ಇದೆ ಅಂತ. ಇಲ್ಲಿ ಎಷ್ಟು ಕಳೆ ಇದೆ, ನೋಡ್ತಾ ಇದ್ದಂಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಯಾರಿಗನ್ಸಲ್ಲ ಹೇಳಿ ಶಿವನ ದೇವಸ್ಥಾನ ನೋಡ್ತಾ ಇದ್ದಂಗೆ ಜುಮ್ ಅಂತ. ಸೊ ನೋಡಿ ವಿಗ್ರಹ. ನಾನು ಅವಾಗಲೇ ಹೇಳ್ದಂಗೆ ನೋಡ್ಬೋದು ಇಲ್ಲಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ಇದೆಲ್ಲ ಇಲ್ಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವ ಅಂತರಗಂಗೆ ಬೆಟ್ಟದಲ್ಲಿ ಇರುವ ಕಲ್ಲುಗಳಿಂದ ಮಾಡಿರೋದು. ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ದೇವಸ್ಥಾನ ಪಕ್ಕದಲ್ಲೇ ಇರುವ ಕಲ್ಯಾಣ ಮಂಟಪ ನೋಡ್ಬೋದು. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಕಲ್ಯಾಣ ಮಂಟಪ ನೋಡ್ಬೋದು. ಇಲ್ಲಿರೋದು ಕಲ್ಯಾಣ ಮಂಟಪ. ಸೊ ಇಲ್ಲಿ ಕೆತ್ತನೆಗಳಂತೂ ಭಯಂಕರ ಇದೆ. ಸೊ ಒಳಗಡೆಗೆ ಬಿಡಲ್ಲ, ಎಲ್ಲ ಕಟ್ಬಿಟ್ಟವ್ರೆ. ಎಲ್ಲರೂ ಹೋಗಿ ಕೆತ್ತನೆಗಳೆಲ್ಲ ಮುಟ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಬಿಡಲ್ಲ. ನೋಡ್ಬೋದು ಇದು ಕಲ್ಯಾಣ ಮಂಟಪ. ಒಳಗಡೆ ಮಾತ್ರ ವಿಗ್ರಹಗಳು ಕೆತ್ತನೆಗಳಾಗಲಿ ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕೆತ್ತನೆಗಳು ಎಲ್ಲ ಕರಿಕಲ್ಲಲ್ಲಿ ಎಲ್ಲ ಇದೆಲ್ಲ ಇಲ್ಲಿ ಸಿಕ್ಕಿರೋ ಕಲ್ಲೇ, ಬೇರೆ ಕಡೆಯಿಂದ ಇಲ್ಲೂ ತರಿಸೇ ಇಲ್ಲ. ಎಲ್ಲ ನಮ್ಮ ಅಂತರಗಂಗೆ ಬೆಟ್ಟದಲ್ಲಿರುವ ಕಲ್ಲುಗಳಲ್ಲೇ ಮಾಡಿರೋದು. ನೋಡಿ ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಗಿನ ಕಾಲದಲ್ಲೇ ಈ ಥರ ನೋಡ್ಬೋದು. ಇದು ನಮ್ಮ ದೇವಸ್ಥಾನ ಹಿಂಭಾಗ. ಹಿಂದೆಯಿಂದ ನೋಡಿದ್ರೆ ದೇವಸ್ಥಾನ ಯಾವ ಥರ ಕಾಣಿಸುತ್ತೆ ಅಂತ ನೋಡೋದು. ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವ ದೇವಸ್ಥಾನ. ನೀವು ಯಾರೇ ಬರ್ರಿ ಇಲ್ಲಿ ಕೆತ್ತನೆಗೆ ಮುಟ್ಟೋದಾಗಲಿ ಅದನ್ನು ಡ್ಯಾಮೇಜ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡ್ರಿ.
ಇಲ್ಲೇ ಇನ್ನೊಂದು ದೇವಸ್ಥಾನ ಐತೆ. ಈ ದೇವಸ್ಥಾನ ಪಾರ್ವತಿ ದೇವಸ್ಥಾನ ನೋಡ್ಬೋದು. ದೇವಸ್ಥಾನ ಪಕ್ಕದಲ್ಲೇ ಇರೋದು ನೋಡಿ, ಚಿಕ್ಕದಾಗಿ ಒಂದು ದೇವಸ್ಥಾನ ಐತೆ. ಇದು ಪಾರ್ವತಿ ದೇವಿಯ ದೇವಸ್ಥಾನ ನೋಡ್ಬೋದು. ವಿಗ್ರಹ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಒಳಗಡೆ ಕ್ಲೋಸ್ ಮಾಡಿಬಿಟ್ಟವ್ರೆ ಇವತ್ತು. ನೋಡಿ ಯಾವ ಥರ ಇದೆ ಅಂತ. ದೇವಿಯ ವಿಗ್ರಹ, ಪಾರ್ವತಿ ದೇವಿಯ ವಿಗ್ರಹ ಇದು. ನೋಡಿ ಯಾವ ಥರ ಇದೆ ಅಂತ. ನೋಡಿ ದೇವಸ್ಥಾನ ಯಾವ ಥರ ಅಂತ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇನ್ನೂ ಒಂದಿದೆ, ವಸಂತ ಮಂಟಪ ಅಂತ ಹೇಳ್ಬಿಟ್ಟು. ನೋಡಿ ಇದು ದೇವಸ್ಥಾನ ಪಕ್ಕದಲ್ಲಿ ಇರುವ ವಸಂತ ಮಂಟಪ ಯಾವ ಥರ ಇದೆ ಅಂತ. ಅದ್ರ ಪಕ್ಕದಲ್ಲೇ ಇನ್ನೂ ಒಂದಿದೆ ಯೋಗ ಶಾಲೆ ಅಂತ. ಆವಾಗ ಯೋಗ ಶಾಲೆ ಅಂತ ಹೇಳ್ಬಿಟ್ಟು ಈ ರೂಮು ನೋಡಿ, ಯೋಗ ಶಾಲೆ. ನೋಡ್ಬೋದು ಇಷ್ಟು ನಮ್ಮ ಸೋಮೇಶ್ವರ ದೇವಸ್ಥಾನ ಯಾವ ಥರ ಇದೆ ಅಂತ. ಧ್ವಜಸ್ತಂಭ ನಾನು ಆವಾಗಲೇ ಹೇಳಿದ್ನಲ್ಲ, ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಧ್ವಜಸ್ತಂಭ ಸಿಗುತ್ತೆ ಅಂತ. ಈ ಧ್ವಜಸ್ತಂಭ ನೋಡಿ, ಗೋಪುರ ಯಾವ ಥರ ಇದೆ ಅಂತ. ನೋಡ್ಗುರು ಯಾವ ಥರ ಕೆತ್ತನೆ ಮಾಡೋರಂತ, ಒಂದೇ ಕಲ್ಲಲ್ಲಿ ಯಾವ ಥರ ಕೆತ್ತನೆ ಮಾಡಿದಾರಂತ. ಆವಾಗಿನ ಕಾಲದಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಇದೆಲ್ಲ. ಮತ್ತು ದೇವಸ್ಥಾನ ಪಕ್ಕದಲ್ಲಿ ಇರುವಂತಹ ಕಲ್ಯಾಣಿ ನೋಡ್ಬೋದು.
ನೋಡ್ಬೋದು. ಇಷ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವ ಸೋಮೇಶ್ವರ ದೇವಾಲಯ ಬಗ್ಗೆ ಪರಿಚಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಜೈ ಶ್ರೀರಾಮ್.